ಪಿಸ್ತೂಲ್ ತೋರಿಸಿ ಚಿನ್ನಾಭರಣವನ್ನ ದೋಚೋದಕ್ಕೆ ಕಳ್ಳರು ಯತ್ನಿಸಿದ್ದಾರೆ. ಪಿಸ್ತೂಲ್ ನೋಡ್ತಾ ಇದ್ದಂತೆ ಇತ್ತ ಅಂಗಡಿ ಮಾಲೀಕ ವಿಷ್ಣು ಶಾಕ್ ಆಗಿದ್ದಾರೆ. ಯಾರೇ ಆಗ್ಲಿ ಪಿಸ್ತೂಲ್ ತೋರಿಸಿದ ತಕ್ಷಣ ಭಯ ಬಿದ್ದೇ ಬೀಳ್ತಾರೆ. ಅದೇ ರೀತಿ ಅಂಗಡಿ ಮಾಲೀಕ ವಿಷ್ಣು ಕೂಡ ಸಡನ್ ಆಗಿ ಪಿಸ್ತೂಲ್ ಅನ್ನು ನೋಡಿದ ತಕ್ಷಣ ಶಾಕ್ ಆದ್ರು. ಮತ್ತೊಂದು ಡೋರ್ ಲಾಕ್ ಮಾಡಿ ಒಳ ಸೇರಿಕೊಂಡು ಬಚಾವಾದ್ರು ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಪಿಸ್ತೂಲ್ ಅನ್ನ ತೋರಿಸಿ ಚಿನ್ನಾಭರಣ ದೋಚಲು ಯತ್ನಿಸಿದ 4 ದೃಶ್ಯಾವಳಿಗಳು ಕೂಡ ಇಲ್ಲಿ ರೆಕಾರ್ಡ್ ಆಗಿದೆ. ಅಂಗಡಿಯಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜಸ್ ಅನ್ನ ಕೂಡ ನೀವು ಗಮನಿಸಬಹುದು. ಒಂದೇ ಬಾರಿ 4 ಮಂದಿ ಬಂದಿದ್ದಾರೆ ಚಿನ್ನಾಭರಣವನ್ನ ದೋಚೋದಕ್ಕೆ. ಹಾಗೆ ಮಾಲೀಕನಿಗೆ ಪಿಸ್ತೂಲ್ ಅನ್ನ ತೋರಿಸಿ ಬೆದರಿಕೆ ಕೂಡ ಹಾಕ್ತಾರೆ. ಬಟ್ ಮತ್ತೊಂದು ಡೋರ್ ಲಾಕ್ ಅನ್ನ ಮಾಡಿ ಒಳ ಸೇರಿಕೊಂಡು ಬಚಾವ್ ಕೂಡ ಆಗಿದ್ದಾರೆ. ಹಾಗಾದ್ರೆ ಚಿನ್ನವನ್ನ ಕದ್ದಿದ್ರ ಅಥವಾ ಎಷ್ಟು ಕದ್ದಿದ್ರು, ಏನು ಎತ್ತ ಅನ್ನೋದರ ಕುರಿತಾಗಿ ನೋಡ್ತಾ ಹೋಗೋಣ. ಚೈನ್ ಕೇಳೋ ನೆಪದಲ್ಲಿ, ಅಂದ್ರೆ ನಾವು ಒಡವೆ ತಗೋಬೇಕು ಚೈನ್ ತೋರಿಸಿ ಅಂತ ಹೇಳಿ ಆ ನೆಪದಲ್ಲಿ ಹರಿಹಂತ್ ಜ್ಯುವೆಲರ್ಸ್ಗೆ 4 ಬರ್ತಾರೆ. ಗಲಾಟೆಯಲ್ಲಿ ಚಿನ್ನಾಭರಣವನ್ನ ದೋಚಿಕೊಳ್ಳದೆ ಅಂಗಡಿಯಿಂದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಯಾವುದೇ ಚಿನ್ನಾಭರಣವನ್ನ ಅವರು ಎತ್ಕೊಂಡೋಗಿಲ್ಲ, ಹಾಗೆ ವಾಪಸ್ ಹೋಗಿದ್ದಾರೆ ಗಲಾಟೆಯಲ್ಲಿ. ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿಗೆ ಈ ಕುರಿತಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 7ರಂದು ನಡೆದಿರುವಂತಹ ಘಟನೆ ಇದು. ಈಗ ತಡವಾಗಿ ಬೆಳಕಿಗೆ ಬಂದಿದೆ. 4 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಐಪಿಸಿ 393 ಕಲಂ 27 ಹಾರ್ಮ್ಸ್ ಆಕ್ಟ್ 1959 ಅಡಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಅರಿಹಂತ್ ಜ್ಯುವೆಲರ್ಸ್ ಈ ಜ್ಯುವೆಲರಿಯಲ್ಲಿ ಚೈನ್ ಅನ್ನ ತಗೋಬೇಕು ಅನ್ನೋ ನೆಪದಲ್ಲಿ ಬರ್ತಾರೆ. ತದನಂತರ ಪಿಸ್ತೂಲ್ ಅನ್ನ ತೋರಿಸಿ ಒಂದಷ್ಟು ಕೆಲ ಹೊತ್ತು ಕಾಲ ಗಲಾಟೆ ಕೂಡ ನಡೆಯುತ್ತೆ. ಬಟ್ ಚಿನ್ನಾಭರಣಗಳನ್ನ ದೋಚಿಕೊಳ್ಳದೆ ಕಳ್ಳರು ಬಂದಿದ್ದೇ ಕಳ್ತನಕ್ಕಾಗಿ ಪಿಸ್ತೂಲ್ ಅನ್ನು ಕೂಡ ತೋರಿಸ್ತಾರೆ, ಹೆದರಿಸ್ತಾರೆ. ಆದ್ರೆ ಹಾಗೆ ವಾಪಸ್ ಹೊರಟೋಗ್ತಾರೆ. ಸೊ ಯಾಕೆ ಅನ್ನೋದ್ರ ಕುರಿತಾಗಿ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಅಂತಾನೆ ಹೇಳಬಹುದು. ಮಾಲೀಕ ಏನಾದರೂ ಧಮಕಿ ಹಾಕಿದ್ರ, ಏನಾಯ್ತು ಆ ಪರಿಸ್ಥಿತಿಯಲ್ಲಿ ಅವತ್ತು ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ. ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ಅರಿಹಂತ್ ಜ್ಯುವೆಲರ್ಸ್ನಲ್ಲಿ ನಡೆದಿರುವಂತಹ ಘಟನೆ ಫೆಬ್ರವರಿ 7ರಂದು ನಡೆದಿರುವಂತಹ ಘಟನೆ ಇದು. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಭೈರವೇಶ್ವರ ಸರ್ಕಲ್ನಲ್ಲಿ ದಿನಾಂಕ 7ನೇ ತಾರೀಕು ಬೆಳಗ್ಗೆ ಒಂದು 9ರ ಸುಮಾರಿಗೆ ಯಾರೋ 4 ಜನ ಒಂದು ಜ್ಯುವೆಲರಿ ಶಾಪಿಗೆ ಬಂದು ಅಲ್ಲಿ ಏನೋ ಒಂದು ಪರ್ಚೇಸ್ ಮಾಡೋ ಒಂದು ನೆಪದಲ್ಲಿ ಬಂದು ಯಾವ ಉದ್ದೇಶಕ್ಕೆ ಬಂದಿದ್ರು ಅಂತೇಳಿ ಇನ್ನು ತನಿಖೆ ಆಗಬೇಕಾಗಿದೆ. ಬಂದು ಒಂದು ಗನ್ ಥರ ಒಂದು ಇದನ್ನು ಅವ್ರ ಅಂಗಡಿ ಮಾಲೀಕನಿಗೆ ತೋರಿಸಿದಾಗ ಆತ ಅಲ್ಲಿಂದ ಹಿಂದಿನ ಡೋರ್ನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಅದಾದ ಕೂಡಲೇ ಇವರು ಮತ್ತೆ ಯಾರೋ ಪಬ್ಲಿಕ್ ಬಂದಿರ್ಬೋದೇನೋ ವಾಪಸ್ ಇಮಿಡಿಯೇಟಾಗಿ ಹೋಗಿದ್ದಾರೆ. ಯಾವುದೇ ಕಳ್ಳತನ ಆಗಿಲ್ಲ. ಆದರೂ ಸಹಿತ ಇದೊಂದು ನಾವು ಪ್ರಕರಣವನ್ನು ಈಗಾಗಲೇ ದಾಖಲೆ ಮಾಡಿಕೊಂಡಿದ್ವಿ ಮತ್ತು ಯಾವೊಂದು ಉದ್ದೇಶಕ್ಕೆ ಬಂದಿದ್ರು ಮತ್ತು ಎಲ್ಲಿಂದ ಇದ್ರು, ಯಾರು ಆರೋಪಿತರು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಆರೋಪಿತರನ್ನು ಪತ್ತೆ ಮಾಡ್ತೀವಿ. ಮಾದನಾಯಕನಹಳ್ಳಿ ಠಾಣಾ ವ್ಯಾಪ್ತಿಯ ಭೈರವೇಶ್ವರ ಸರ್ಕಲ್ನಲ್ಲಿ ದಿನಾಂಕ 7ನೇ ತಾರೀಕು ಬೆಳಗ್ಗೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.